ಹಾಯ್ ವೆಲ್ಕಮ್ ಬ್ಯಾಕ್ ಟು ನಳಿನಿ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಬಂದುಬಿಟ್ಟು ನಾನು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ದಮ್ ಬಿರಿಯಾನಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ ಅಂತ ನೋಡ್ಕೊಳ್ಳೋಣ. ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಈಗ ಬನ್ನಿ. ಈಗ ಮೊದಲಿಗೆ ನಾನು ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಗರಂ ಮಸಾಲ ಒಂದು 2 ಟೇಬಲ್ ಸ್ಪೂನಷ್ಟು, ಧನಿಯಾ ಪೌಡರು 1 ಟೇಬಲ್ ಸ್ಪೂನಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 4 ಟೇಬಲ್ ಸ್ಪೂನಷ್ಟು, ಹಾಗೆ ಒಂದು ಅರ್ಧ ಬಟ್ಲಷ್ಟು ಮೊಸರು. ತುಂಬಾ ಈಸಿಯಾಗಿ ಮಾಡ್ಬೋದು ದಮ್ ಬಿರಿಯಾನಿ, ಏನು ಕಷ್ಟ ಏನಿರಲ್ಲ. ಯಾರೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಫುಲ್ ವಿಡಿಯೋ ನೋಡಿ. ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಈ ಚಿಕನ್ಗೆ ಈಗ ನಾನು ತೊಗೊಂಡಿರುವಂಥ ಮೊಸರು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾನು ತೊಗೊಂಡಿರುವಂಥ ಅರಿಶಿಣದ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪೌಡರ್ ಇದನ್ನೆಲ್ಲ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನೆನೆಸ್ಕೊಳ್ತೀನಿ. ನಿಮಗೆ ಟೈಮ್ ಇದೆ ಅಂತ ಅನ್ನೋರು 1 ಅವರ್ ಕೂಡ ನೀವು ನೆನೆಸ್ಕೊಂಡು ಇಟ್ಕೋಬೋದು, ತುಂಬಾ ಚೆನ್ನಾಗಾಗುತ್ತೆ. ಟೈಮ್ ಇಲ್ಲ ಅಂತ ಅನ್ನೋರು 1 ಹಾಫ್ ಆನ್ ಅವರ್ ನೆನೆಸಿ ಸಾಕು. ನಾನು 2 ಗ್ಲಾಸಷ್ಟು ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ನೀವು ಮಾಮೂಲು ಸೋನಾ ಮಸೂರಿ ರೈಸಲ್ಲೂ ಸಹ ನೀವು ಮಾಡ್ಬೋದು. 2 ಗ್ಲಾಸ್ ಅಕ್ಕಿಗೆ ನಾನು ಬಾಸುಮತಿ ಅಕ್ಕಿಗೆ ನಾನು 1 ಗ್ಲಾಸಷ್ಟು ನಾನು ಸೋನಾ ಮಸೂರಿ ಅಕ್ಕಿಯನ್ನು ನಾನು ಹಾಕೊಳ್ತಾ ಇದ್ದೀನಿ. ನೀವು ಬರೀ ಬಾಸುಮತಿ ಅಕ್ಕಿಯಲ್ಲೂ ಸಹ ನೀವು ಮಾಡ್ಕೋಬೋದು, ಇಲ್ಲ ಬರೀ ಸೋನಾ ಮಸೂರಿ ಅಕ್ಕಿಯಲ್ಲೂ ಸಹ ನೀವು ಮಾಡ್ಕೋಬೋದು ಈ ಬಿರಿಯಾನಿನ. ಇದಕ್ಕೆ ಈಗ ನೀರನ್ನು ಹಾಕಿಬಿಟ್ಟು ನಾನು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಅಕ್ಕಿಯನ್ನು ನಾನು ನೆನೆ ಹಾಕ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅನ್ನೋರು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಈಗ ನೋಡ್ತಾ ಇರ್ಬೋದು ನೀವು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಈ ಚಿಕನ್ನ ನೀಟಾಗಿ ಕಲಿಸ್ಕೊಂಡು ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನೆನೆ ಹಾಕ್ಕೋಬೇಕು ಅಂತ ಹೇಳಿದೆ. ಟೈಮ್ ಇದ್ದರೆ 1 ಅವರು ಸಹ ನೀವು ನೆನೆಸ್ಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಪಕ್ಕದಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. 3 ಟೊಮೊಟೊ ಹಾಗೂ 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಾಗುವಷ್ಟು ಪುದೀನ ಸೊಪ್ಪು. ಯಾವುದೇ ರೀತಿಯಾಗಿ ನಾನು ಹೊರಗಡೆಯಿಂದ ತಂದುಬಿಟ್ಟು ಫುಡ್ ಕಲರ್ನ ನಾನು ಹಾಕ್ತಾ ಇಲ್ಲ, ಮನೆಯಲ್ಲಿ ಇರುವಂಥದ್ದನ್ನು ಹಾಕಿಬಿಟ್ಟು ನಾನು ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. 2 ಚಿಟಿಕೆಯಷ್ಟು ಅರಿಶಿಣದ ಪುಡಿ ನಾನು ನೀರಲ್ಲಿ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ 2 ಚಿಟಿಕೆ ಕೇಸರಿ ಕಲರನ್ನು ಸಹ ನಾನು ನೀರಲ್ಲಿ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿ ಉದ್ದುದ್ದ ಸೀಳ್ಬಿಟ್ಟು ಇಟ್ಕೊಂಡಿದ್ದೀನಿ. 3 ಗೆಡ್ಡೆ ಈರುಳ್ಳಿಯನ್ನು ನಾನು ಫ್ರೈಡ್ ಆನಿಯನ್ ಆಗಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದ್ರ ವಿಡಿಯೋ ಮಾಡಿದ್ದೀನಿ, ಹೋಗ್ಬಿಟ್ಟು ಚಾನಲಲ್ಲಿದೆ, ಚೆಕ್ ಮಾಡಿ. ಈಗ ನಾನು ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಪಲಾವ್ ಎಲೆ, 1 ಚಕ್ಕೆ ಹಾಗೂ 4 ಲವಂಗ, 1/4 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿಬಿಟ್ಟು ನಾನು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. 3 ಗ್ಲಾಸ್ ಅಕ್ಕಿಗೆ ನಾನು 8 ಗ್ಲಾಸಷ್ಟು ನೀರನ್ನು ಹಾಕಿಬಿಟ್ಟು ನಾನು ಅದನ್ನೆಲ್ಲ ಹಾಕಿ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಸೋಂಪಿನ ಕಾಳು, 2 ಚಕ್ಕೆ, 8 ಲವಂಗ, 5 ಮೆಣಸು, 1 ಸ್ಟಾರ್ ಹೂವು, ಹಾಗೆ 2 ಪಲಾವ್ ಎಲೆ. ಈಗ ನೋಡ್ತಾ ಇರ್ಬೋದು ನೀರು ಕುದಿ ಬಂದಿದೆ. ಈಗ ನಾನು ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ನೀರೆಲ್ಲ ಸೋರಿಸ್ಕೊಂಡು ನಾನು ಅಕ್ಕಿಯನ್ನು ನಾನು ಹಾಕೊಳ್ತಾ ಇದ್ದೀನಿ. ಇದು 3/4 ಭಾಗದಷ್ಟು ಬೇಯಿಸ್ಕೋಬೇಕಾಗುತ್ತೆ. 1 ಕುದಿ ಬರೋವರೆಗೂ ಈಗ ಇದನ್ನು ಕುದಿಸ್ಕೊಳ್ತೀನಿ. 1 ಕುದಿ ಬಂದಾದ ನಂತರ 3/4 ಭಾಗದಷ್ಟು ಅಕ್ಕಿ ಬೆಂದಾದ ನಂತರ ಇದರಲ್ಲಿರುವಂಥ ನೀರನ್ನು ನಾನು ಬಸ್ಕೊಂಡು ಮತ್ತು ಬರೀ ಅನ್ನ ಮಾತ್ರ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇನ್ನೊಂದು ಪಾತ್ರೆಯನ್ನು ಇಟ್ಕೊಂಡು 1.5 ಸೌಟಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾನು ತೊಗೊಂಡಿರುವಂಥ ಬಿರಿಯಾನಿ ಸ್ಪೈಸಸ್ನ ನಾನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನೆನೆಸಿಟ್ಕೊಂಡಿರುವಂಥ ಚಿಕನನ್ನು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ಗೆ ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ನೀವು ನೀರನ್ನಾಗಲಿ ಯಾವುದನ್ನು ಹಾಕೋಕ್ಕೆ ಹೋಗಬೇಡಿ. ಇದು ಚಿಕನ್ ನೀರು ಬಿಟ್ಕೊಳ್ತಾ ಹೋಗುತ್ತೆ. ನೀರು ಬಿಟ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಪೀಸು. ನಾವು ಅಷ್ಟರವರೆಗೂ ಇದನ್ನು ಚೆನ್ನಾಗೀಗ ಹುರ್ಕೋಬೇಕಾಗುತ್ತೆ. ಈ ಮೊಸರು ಹಾಕಿ ನೆನೆಸಿರೋದ್ರಿಂದ ತುಂಬ ಜ್ಯೂಸಿಗೆ ತುಂಬ ಸಾಫ್ಟಾಗಿರುತ್ತೆ. ಹಾಗಾಗಿ ಈಗ ನಾನು ತೊಗೊಂಡಿರುವಂಥ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿಬಿಟ್ಟು ನಾನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಸಾಫ್ಟ್ ಆಗೋವರೆಗೂ ಈಗ 1-2 ನಿಮಿಷ ಇದನ್ನು ಹುರ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಯಾವುದೇ ರೀತಿಯಾಗಿ ನಾನು ನೀರನ್ನು ಹಾಕಿಲ್ಲ, ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇದೆಲ್ಲ ಹೀರ್ಕೊಳ್ಳೋವರೆಗೂ ನೀರಿನ ಅಂಶ ಈಗ ನಾನು ಇದನ್ನು ಕುದಿಸ್ಕೊಳ್ತೀನಿ. ಈಗ ನಾನು ಚಿಕನ್ ಎಲ್ಲ ತುಂಬ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದಾದ ನಂತರ ಮೇಲ್ಗಡೆಗೆ ನಾನು ಈಗ ಫ್ರೈಡ್ ಆನಿಯನ್ನ ನಾನು ಹಾಕೊಳ್ತಾ ಇದ್ದೀನಿ. ಫ್ರೈಡ್ ಆನಿಯನ್ನು ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ನಾನು ಒಟ್ಟಿಗೆ ಹಾಕ್ತಾ ಇಲ್ಲ, ಲೇಯರ್ ಹಾಕ್ಕೊಳ್ತಾ ಹೋಗ್ತೀನಿ.
ಈಗ ನಾನು ಫ್ರೈಡ್ ಆನಿಯನ್ನ ಹಾಕಿದ ನಂತರ ಸ್ವಲ್ಪ ಪುದೀನ ಎಲೆ ಹಾಗೂ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಅನ್ನವನ್ನು ಮಾಡಿಟ್ಕೊಂಡಿದ್ದೀನಲ್ಲ, ಮುಕ್ಕಾಲು ಭಾಗದಷ್ಟು ಮಾತ್ರ ನಾನು ಅನ್ನನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಮೇಲ್ಗಡೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೆ ಫ್ರೈಡ್ ಆನಿಯನ್ ಹಾಕಿದ್ದೀನಲ್ಲ, ಅದಾದ ನಂತರ ಈ ಮಾಡಿಟ್ಕೊಂಡಿರುವಂಥ ರೈಸ್ ಏನಿದೆ ಅದನ್ನು ಒಂದು ಲೇಯರ್ ಆಗಿ ನಾನು ಹಾಕ್ಕೊಂಡಿದ್ದಾದ ನಂತರ ನಾನು ಮತ್ತೆ ಫ್ರೈಡ್ ಆನಿಯನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಫ್ರೈಡ್ ಆನಿಯನ್ನು ನೀವು ಎಷ್ಟು ಹಾಕ್ತಿರೋ ಅಷ್ಟೂ ತುಂಬಾ ಚೆನ್ನಾಗಿರುತ್ತೆ ಇದು ದಮ್ ಬಿರಿಯಾನಿ. ಫ್ರೈಡ್ ಆನಿಯನ್ನ ಹಾಕಿದ ನಂತರ ನಾನು ತೊಗೊಂಡಿರುವಂಥ ಈ ಕೇಸರಿ ಕಲರು ಹಾಗೆ ಈ ಯೆಲ್ಲೋ ಕಲರನ್ನು ನಾನು ಮೇಲ್ಗಡೆಗೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಮೇಲ್ಗಡೆಗೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇನ್ನೂ ಒಂದು ಲೇಯರ್ ಆಗಿ ನಾನು ಮಾಡಿಟ್ಕೊಂಡಿರುವಂಥ ಅನ್ನ ಏನಿದೆ, ಇದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಂಡಿರುವಂಥ ಅನ್ನ, ಇದನ್ನು ಹಾಕ್ಕೊಂಡು ಮತ್ತು ಮೇಲ್ಗಡೆಗೆ ಕೇಸರಿ ಕಲರು ಹಾಗೆ ಯೆಲ್ಲೋಯಿಶ್ ಕಲರನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈಡ್ ಆನಿಯನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಫ್ರೈಡ್ ಆನಿಯನ್ನು ಎಷ್ಟಿದೆ ಅಷ್ಟು ಫುಲ್ಲೂ ಸಹ ನೀವು ಹಾಕ್ಕೊಳ್ಳಿ. ಅದಾದ ನಂತರ ಮೇಲ್ಗಡೆಗೆ ಉಳಿದಿರುವಂಥ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನೆಲ್ಲ ಹಾಕಿದ ನಂತರ ಈಗ ನಾನು ಮೇಲ್ಗಡೆಗೆ ಒಂದು ಪ್ಲೇಟನ್ನು ನಾನು ಮುಚ್ಕೊಳ್ತಾ ಇದ್ದೀನಿ. ಗಾಳಿ ಆಡಬಾರ್ದು, ಆ ರೀತಿಯಾಗಿ ಇರುವಂಥ ಪ್ಲೇಟನ್ನು ನೀವು ನೀಟಾಗಿ ಇದರಲ್ಲಿ ಬರುವಂಥ ಹವೆ ಏನಿದೆ ಅದು ನೀಟಾಗಿ ಮುಚ್ಕೋಬೇಕು. ಕೆಳಗಡೆಗೆ ನಾನು ಒಂದು ಅಂಚನ್ನು ನಾನು ದೋಸೆ ಅಂಚನ್ನು ನಾನು ಇಟ್ಕೊಂಡಿದ್ದೀನಿ. ಹಾಗೆ ಅದರ ಮೇಲ್ಗಡೆಗೆ ನಾನು ಈ ಮಾಡಿಟ್ಕೊಂಡಿರುವಂಥ ಈ ದಮ್ ಬಿರಿಯಾನಿ ಏನಿದೆ ಅದನ್ನು ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆಗೆ ಒಂದು ಭಾರವಾದ ವಸ್ತುವನ್ನು ಇಟ್ಕೊಳ್ಳಿ ನೀವು. ಇದಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರಾಗಿ ಒಂದು 10ರಿಂದ 15 ನಿಮಿಷದವರೆಗೂ ಇದನ್ನು ನಾನು ಬಿಟ್ಟಿದ್ದೆ. ಈಗ ನೋಡ್ತಾ ಇರ್ಬೋದು ನೀವು, ನಾನು ಪ್ಲೇಟನ್ನು ನಾನು ತಗೊಳ್ತಾ ಇದ್ದೀನಿ. ಚಿಕನ್ ಅಂತೂ ತುಂಬಾ ಜ್ಯೂಸಿಯಾಗಿ, ತುಂಬ ಸಾಫ್ಟಾಗಿ, ತುಂಬ ಟೇಸ್ಟಿಯಾಗಿರುತ್ತೆ ಇದು ರೆಸಿಪಿ. ನಿಮಗೆ ಕೇಸರಿ ಕಲರು ಹಾಕೋಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ನೀವು ಕೇಸರಿನ ತಂದುಬಿಟ್ಟು ನೀವು ಹಾಲಲ್ಲಿ ನೆನೆ ಹಾಕ್ಕೊಂಡು ಸಹ ನೀವು ಹಾಕ್ಕೋಬೋದು. ಕೇಸರಿ ಇರಲಿಲ್ಲ, ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಉಡಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ರೆಸಿಪಿ ಅಂತೂ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಊಟ ಮಾಡೋದಷ್ಟೇ ಇರೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಬಾಯ್. ಥ್ಯಾಂಕ್ ಯು.